ನಮಸ್ಕಾರ. ಕೊರಗ ಆಲ್ ಇನ್ ಒನ್ ಕ್ರಿಯೇಷನ್ಗೆ ತಮಗೆಲ್ಲರಿಗೂ ಅಕ್ಕರೆಯ ಸ್ವಾಗತ. ನನ್ನ ಹೆಸರು ಕಾವೇರಿ ರೀ, ಬಿಜಾಪುರದಿಂದ. ಇದು ವಿಡಿಯೋ ರೀ ಶನಿವಾರ ದಿನ 2ನೇ ತಾರೀಕಿಂದ ಅದ ನೋಡ್ರಿ. ನಿಮ್ಗೆ ಟೈಟಲ್ ನೋಡಿದ್ರೆ ಗೊತ್ತಾಗಿರ್ಬೇಕಲ್ಲ ಎಲ್ಲಿಗೆ ಹೊಂಟಾರಿ ಇವ್ರು ಅಂತೇಳಿ. ಹೌದು ನೋಡ್ರಿ, ನಾವು ಕುಕ್ಕೆ ಸುಬ್ರಹ್ಮಣ್ಯಾಗ ಹೊಂಟಿವ್ರಿ. ಯಾಕೆ ಹೊಂಟಿವ್ರಪ್ಪ ಅಂದ್ರೆ, ಈಗ ಹೆಂಗೂ ದೀಪಾವಳಿ ಅದ, 4 ದಿನ ಹೆಂಗೂ ಮಕ್ಕಳಿಗೆ ಸ್ಕೂಲ್ ಸುಟ್ಟಿ ಅದಾವ. ಅದಕ್ಕಾಗಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಬರ್ಬೇಕಂತ ಹೊಂಟಿದ್ದೀವ್ರಿ. ನಾವೊಂದು ಕಡೆ ಕೇಳಿ ನೋಡಿದಾಗ್ರಿ ಸ್ವಲ್ಪ ನಮ್ಗೆ ಅವಾಗ ಮೇಲಿನ ಮೇಲೆ ಒಂದಿಷ್ಟು ಆರೋಗ್ಯ ಸಮಸ್ಯೆ ಭಾಳ ಆಗ್ಲಿಕ್ಕತ್ತಿತ್ತು. ಅದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ದರ್ಶನ ಮಾಡಿ ಬರ್ರಿ, ಕುಮಾರಧಾರದೊಳಗೆ ಸ್ನಾನ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಹೊಂಟಿವ್ರಿ ನಾವು. ಮತ್ತು ನಾವು ಮದ್ವೆ ಆದ್ಮೇಲಿನಿಂದು ಬರ್ಲಾಕತ್ತಿದ್ದು ಮೊದಲನೇ ಸರಿ ನೋಡ್ರಿ ಇಲ್ಲಿ ಬರ್ಲಾಕತ್ತಿದ್ದು. ಯಾಕಂದ್ರೆ ಆ ಜಾಗದ ಮಹಿಮೆ, ಸ್ಥಳ ಮಹಿಮೆ ಭಾಳ ಅದ ರೀ. ಅವಾಗನಿಂದನೂ ತಿಳ್ಕೊಂಡೇ ಬಂದೀವಿ ನಾವು. ನಮ್ಗೆ ಎಲ್ಲ ಚಲೋ ಅನಿಸ್ಯದ. ಹಾಗಾಗಿ ನಾವು ಕುಕ್ಕೆ ಸುಬ್ರಹ್ಮಣ್ಯಾಗ ಹೊಂಟಿದ್ದೀವಿ ರೀ. ಭಾಳ ದಿನದಿಂದ ಅನ್ಕೊಳ್ಳಕತ್ತಿದ್ದೀವಿ ರೀ. ಶ್ರಾವಣ ಮಾಸದಾಗಂದ್ರೆ ಭಾಳ ಮುಖ್ಯ ಬರ್ಬೇಕಂತ ಅನ್ಕೊಂಡಿದ್ದೀವಿ, ಬರೋಕ್ಕೆ ಆಗಲಿಲ್ಲ ರೀ. ಯಾಕಂದ್ರೆ ಮಳೆ ಭಾಳ ಆಗಿತ್ತಲ್ರಿ ಅವಾಗ ಕುಮಾರಧಾರ ಸ್ನಾನಘಟ್ಟ ಬಂದಾಗಿತ್ತಲ್ರಿ. ಹಿಂಗಾಗಿ ಹೋಗೋಕ್ಕಾಗಲಿಲ್ಲ. ಅದಕ್ಕಾಗಿ ಈಗ ಹೊಂಟಿವ್ರಿ. ಈಗ ನಮ್ಗೆ ಚಲೋ ಮುಹೂರ್ತ ಕೂಡಿ ಬಂದದ್ದು ನೋಡ್ರಿ ಕುಕ್ಕೆ ಸುಬ್ರಹ್ಮಣ್ಯಾಗ ಹೋಗಕ್ಕೆ. ಮತ್ತು ನಾವು ಕುಕ್ಕೆ ಸುಬ್ರಹ್ಮಣ್ಯಾಗ ಹೋಗ್ಬೇಕಂತ ಭಾಳ ದಿನದಿಂದ ಪ್ಲ್ಯಾನ್ ಮಾಡಕತ್ತಿದ್ದೀವಿ ರೀ. ನಮ್ಗೆ ಹೋಗೋದೇ ಆಗಿದ್ದಿಲ್ಲ ರೀ. ಈಗ ಅದು ಟೈಮ್ ಕೂಡಿ ಬಂದದ ರೀ. ಈಗ ಹೊಂಟಿವ್ರಿ ನಾವು ಮದುವೆ ಆದಕತ್ತಿನಿಂದ ಇದು 3ನೇ ಸಲ ರೀ ನಾವು ಅಲ್ಲಿ ಹೋಗಕತ್ತಿದ್ದು. ಅಲ್ಲಿ ಜಾಗದ ಮಹಿಮೆ ಮತ್ತು ಸ್ಥಳದ ಮಹಿಮೆ, ನದಿ ಮಹಿಮೆ ಭಾಳ ತಿಳ್ಕೊಂಡಿದ್ದೀವಿ. ಕಾಯಿ ಹೋಗಬೇಕು ಅನ್ನಿಸ್ತಿತ್ತು, ಹೋಗಿದ್ದೀವಿ ರೀ. ನಾವು ಹೋಗೋದ್ರೊಳಗೆ ಸಂಜೆನೇ ಆಗಿಬಿಟ್ಟಿತ್ತು ರೀ. ಈ ರೂಮ್ ಒಳಗೆ ಇದ್ದೀವಿ ನೋಡ್ರಿ ನಾವಲ್ಲಿ. ಇದು ಹೋಟೆಲ್ ಹೆಸರು ಅಕ್ಷಯಧಾರ ಅಂತೇಳಿ. ನಾವು ಇಲ್ಲೇ ಇದ್ದೀವಿ ರೀ. ಇಲ್ಲೇ ಮಲ್ಕೊಂಡಿದ್ದು ಬೆಳಿಗ್ಗೆ ಎದ್ದು ನಾವು ಸ್ನಾನ ಎಲ್ಲ ಮಾಡಬೇಕಾದ್ರೆ ಅಲ್ಲಿ ಹೊರಗೆ ಹೋಗಿದ್ದೀವಿ ರೀ. ನಾವು ಕುಮಾರಧಾರ ನದಿಗೆ ಹೋಗಿ ಸ್ನಾನ ಮಾಡ್ಬೇಕಂತೇಳಿ ಹೋಗಿದ್ದೀವಿ ರೀ. ನೋಡ್ರಿ, 2 ಬೆಡ್ ಅದಾವಿಲ್ಲಿ. ಒಂದು ಸಿಂಗಲ್ ಇತ್ತು, ಒಂದು ಡಬಲ್ ಇತ್ತು. ನಮಗೆ 4 ಜನಕ್ಕೆ ಪರ್ಫೆಕ್ಟ್ ಅಂತೇಳಿ ಈ ರೂಮ್ ಮಾಡಿದ್ದೀವಿ ನಾವು. ಭಾರಿ ಕಂಫರ್ಟಬಲ್ ಇತ್ತು. ಈ ಕಿಟಕಿ ಓಪನ್ ಮಾಡಿದ್ರೆ ಮಂಗಗಳು ಭಾಳ ಬರ್ತಿದ್ವು ನೋಡ್ರಿ. ಮುಂಜಾನೆ ಎದ್ದು ನಾವು ಕುಮಾರಧಾರಕ್ಕೆ ಸ್ನಾನ ಮಾಡಕ್ಕಂತ ಹೋಗಿದ್ದೀವಿ ರೀ. ಎಷ್ಟು ಮೀನದ ನೋಡ್ರಿ, ಎಷ್ಟು ಚಂದ ಕಾಣ್ತಾವ. ಅದೆಷ್ಟೆಲ್ಲ ನದಿ ಕಪ್ಪು ಕಾಣ್ತದಲ್ಲರಿ, ಅವೆಲ್ಲ ಮೀನನೇ ಇದ್ದು ನೋಡ್ರಿ. ಅಲ್ಲಿ ಭಾಳ ಚಂದ ಕಾಣ್ತಿತ್ತು ರೀ. ಅದು ಮೀನ ಅಂತೂ ಇಷ್ಟ ಆಯ್ತು ರೀ ನಮಗೆ. ನಾವೆಲ್ಲ ಇಲ್ಲಿ ಸ್ನಾನ ಮಾಡ್ಕೊಂಡಿವ್ರಿ. ಭಾಳ ಇದು ಅನ್ನಿಸ್ತು. ಎಷ್ಟೋ ದಿನದ ಮೇಲೆ ನದಿ ಸ್ನಾನ ಮಾಡಿ ಮೈಯ ಹಗುರು ಅನ್ನಿಸ್ತು ನೋಡ್ರಿ. ನಮಗೆ ಭಾಳ ಖುಷಿ ಆಯಿತು. ಮೊದಲ ಈ ನದಿಗೆ ಧಾರಾ ಎಂದ ಹೆಸರಿತ್ತಂತ ನೋಡ್ರಿ. ಮತ್ತು ಇದು ಕುಮಾರಧಾರ ಅಂತ ಯಾವಾಗ ಆಯ್ತಂದ್ರೆ ರೀ, ಸುಬ್ರಹ್ಮಣ್ಯ ಸ್ವಾಮಿ ಇದನಲ್ರಿ, ಶಿವ ಮತ್ತು ಪಾರ್ವತಿಯ ಪುತ್ರರಾದ ಸುಬ್ರಹ್ಮಣ್ಯನು ಇಲ್ಲಿ ಬಂದು ತಾರಕಾಸುರನನ್ನು ಸಂಹಾರ ಮಾಡಿ ಇಲ್ಲಿ ಬಂದು ಅವರ ರಕ್ತದಿಂದ ಮುಳುಗಿದ ಆಯುಧವನ್ನು ಇಲ್ಲಿ ತೊಳೆದ ಮೇಲೆ ಕುಮಾರಧಾರ ಆಯ್ತು ಅಂತ ಹೇಳ್ತಾರೆ. ಮತ್ತಿದು ಕುಮಾರ ಪರ್ವತದಲ್ರಿ. ಇಲ್ಲಿ ಕುಮಾರನು ವಿಶ್ರಾಂತಿ ಪಡುತ್ತಿರುವಾಗ ಸುರಪತಿ ದೇವೇಂದ್ರನ ಮಗಳಾದ ದೇವಸೇನೆಯನ್ನು ಮದುವೆ ಮಾಡಿಕೊಟ್ಟಂತ ಸ್ಥಳ ಅಂತ ಇದು. ಮತ್ತು ಈ ನದಿ ವಿಶೇಷತೆ ಏನಂತ ಗೊತ್ತೇನ್ರಿ? ಇದು ಕುಮಾರ ಪರ್ವತದಿಂದ ಹರಿದು ಬರುವಾಗ ಅಲ್ಲಿ ಔಷಧೀಯ ಗಿಡಮೂಲಿಕೆಯ ಗುಣವನ್ನು ಹೀರಿಕೊಂಡು, ಮತ್ತು ಈ ನದಿ ಸ್ನಾನ ಮಾಡುವುದರಿಂದ ಚರ್ಮ ವ್ಯಾಧಿ ಏನಾದರೂ ಇದ್ರೆ ವಾಸಿ ಆಗ್ತದಂತ. ಇಲ್ಲಿ ಮತ್ತು ಯಾರ್ಯಾರು ತಮ್ಮ ಪಾಪಗಳನ್ನು ಕಳ್ಕೊಂಡ್ರು ಮತ್ತು ತಮ್ಮ ರೋಗಗಳಿಂದ ಯಾರ್ಯಾರು ಮುಕ್ತರಾದ್ರಂದ್ರೆ ರೀ, ಪರಶುರಾಮನು ಸಹಿತ ರೀ ಕ್ಷತ್ರಿಯರನ್ನು ಸಾಯಿಸಿದ ಪಾಪದಿಂದ ಇಲ್ಲಿ ಬಂದು ಸ್ನಾನ ಮಾಡಿ ತಮ್ಮ ಪಾಪಗಳನ್ನು ಮುಕ್ತರಾದರು ಅಂತ ಹೇಳ್ತಾರೆ. ಮತ್ತು ಸಾಂಬನು, ಶ್ರೀಕೃಷ್ಣನ ಮಗನಾದ ಸಾಂಬನು ಕುಷ್ಠರೋಗ ಆಗಿತ್ತಂತ್ರಿ ಅವರಿಗೆ. ಅವಾಗ ಇಲ್ಲಿ ಸ್ನಾನ ಮಾಡಿ ಅವರ ಪಾಪ ಮತ್ತು ರೋಗಗಳನ್ನು ಪರಿಹಾರ ಮಾಡಿಕೊಂಡ್ರೆಂಬ ಉಲ್ಲೇಖ ಅದ ನೋಡ್ರಿ ನದಿ ಒಳಗೆ.
ಮತ್ತು ನೀವು ಸುಬ್ರಹ್ಮಣ್ಯಗೆ ಹೋದ್ಮೇಲೆ ಆದಿ ಸುಬ್ರಹ್ಮಣ್ಯಗೂ ಹೋಗ್ಬೇಕ್ರಿ. ಯಾಕಂದ್ರೆ ಸರ್ಪರಾಜ ವಾಸುಕಿಗೆ ದರ್ಶನವನ್ನು ಕೊಟ್ಟಂಥ ಸ್ಥಳ ರೀ ಇದು. ಹೀಗಾಗಿ ಪೂರ್ತಿ ಪುಣ್ಯ ಫಲ ಬೇಕಂದ್ರೆ ನೀವು ಇಲ್ಲಿ ಹೋಗಾಕಬೇಕ್ರಿ. ಇದಾದ್ಮೇಲೆ ನಾವು ಕೊರಗಜ್ಜಗೂ ಹೋದ್ವಿ ರೀ. ಭಾಳ ಖುಷಿ ಆಯ್ತು ನೋಡ್ರಿ. ಭಾಳ ದಿನದಿಂದ ಕುಕ್ಕೆ ಸುಬ್ರಹ್ಮಣ್ಯ ಕೊರಗಜ್ಜಾಗ ಹೋಗ್ಬೇಕು ಅನ್ಕೊಳಕತ್ತಿದ್ವಿ, ಆಗಿದ್ದೇ ಇಲ್ಲ. ಬಂದಂತರೂ ಇಷ್ಟು ರಿಲ್ಯಾಕ್ಸ್ ಆಯ್ತು ಮೈಂಡ್ ಅಂದ್ರೆ ಕೊರಗಜ್ಜ ನೋಡಿ. ಎಲ್ಲೋ ನಮ್ಮ ಅಜ್ಜ ನಮಗಾಗಿ ಕಾಯ್ತಿದ್ರೇನೋ ಅನ್ನೋಂಗಾಯ್ತು. ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನನೂ ಆಯ್ತು ರೀ, ಕೊರಗಜ್ಜನ ದರ್ಶನನೂ ಆಯಿತು. ಹಾಗೆ ನಾವು ಮುಂದೆ ಆಗುಂಬೆಗೆ ಹೋಗ್ಬೇಕಂತ ಹೊಂಟಿದ್ದೀವಿ ರೀ. ಅಲ್ಲೇ ದಾರಿ ಒಳಗೆ ಹುಲಿ ಕುಣಿತ ನಡೆದಿತ್ತು ನೋಡ್ರಿ. ಎಷ್ಟು ಚಂದ ಇತ್ತಂದ್ರೆ ನಾನು ಇದನ್ನು ಕಣ್ಣೆದುರೇ ನೋಡ್ಬೇಕಂದ್ರೆ ಭಾಳ ಇಷ್ಟ ಆಯ್ತು ನಮಗೆ. ಭಾಳ ಚಂದ ಅನ್ನಿಸ್ತು ನಮಗೆ. ನಾವು ನೋಡಿದ್ದೇ ಇಲ್ಲ ಇದನ್ನು. ನಮ್ಮ ಕಡೆನೂ ಮಾಡ್ತಾರೆ, ಮೊಹರಂ ಹಬ್ಬಗಳಲ್ಲಿ ಮಾಡ್ತಾರೆ. ಆದರೆ ಇದು ಫಸ್ಟ್ ಟೈಮ್ ರೀ ನಾವು ಈ ಕಡೆ ಬಂದಾಗ ನೋಡಿದ್ದು. ಬಹುಶಃ ಅಲ್ಲಿ ರೀ ದೀಪಾವಳಿ ಹಬ್ಬದ ಇದ್ರ ಸಲುವಾಗಿನೇ ಹುಲಿ ಕುಣಿತವನ್ನು ಮಾಡ್ತಿದ್ರಂತ ಕಾಣ್ತೈತಿ. ಅಲ್ಲಿ ಊರಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟಾಗಿನಿಂದ ರೀ ಕೆಲವೊಂದು ಊರಲ್ಲಿ ಹಾಗೆ ಮಧ್ಯ ಮಧ್ಯ ಬರೀ ಹುಲಿ ಕುಣಿತ ಇಂಥದ್ದೆಲ್ಲ ನೋಡ್ತಾನೆ ಬಂದಿವಿ. ನಾವೀಗ ಬಂದಿವಿ ನೋಡ್ರಿ ಆಗುಂಬೆಗ. ನಾವು ಬಂದು ಗಾಡಿ ನಿಂದ್ರಿಸೋ ಪುರ್ಸೊತ್ತಿಲ್ದೇ ನನ್ನ ಮಗಳು ಬಾಳೆಹಣ್ಣು ಕೊಡ್ಬೇಕಂತ ಬಂದಡ್ರಿ. ನೋಡ್ರಿ 2 ಬಾಳೆಹಣ್ಣು ಇಸ್ಕೊಂಡು ನಮ್ಮಪ್ಪ ಹೆಂಗೆ ಹೋಗಿ ಕೂತಾನೆ ನೋಡ್ರಿ ಇಲ್ಲಿ. ಅದೇ ಚಂದ ಅನ್ನಿಸ್ತ್ರಿ ನಮ್ಗಲ್ಲಿ ನೋಡ್ಲಕ್ಕ. ಎಷ್ಟು ಖುಷಿ ಅನ್ನಿಸ್ತದಲ್ರಿ ನೋಡ್ರಿ. ಎಷ್ಟು ಚಂದ ಅದ ರೀ ಪ್ರಕೃತಿ ಅಂತರೂ. ಇಷ್ಟ ಆಯ್ತು ರೀ ನಮ್ಗೆ. ಇಲ್ಲಿ ಆಗುಂಬೆಗಂತೂ ನಮ್ಮ ಮದುವೆ ಆದ ಹೊಸದ್ರಲ್ಲಿ ಬಂದಿದ್ದೀವಿ ನೋಡ್ರಿ ನಾವಿಲ್ಲಿ. ಭಾಳ ಖುಷಿ ಆಯಿತು. ಮತ್ತು ಕೆಲವೊಂದಿಷ್ಟು ಜಾಗಗಳನ್ನು ನೋಡಿ ನಗುನೂ ಬಂತು. ಯಾಕಂದ್ರೆ ರೀ ಅಲ್ಲೊಂದು ಕೆಲವೊಂದು ಅವಾಗ ನಾವು ಬಂದಾಗ ಕೆಲವೊಂದು ಇದು ಆಗಿತ್ತು ಅಲ್ಲಿ ಘಟನೆಗಳು, ಅವೆಲ್ಲ ನೆನಪಿಗೆ ಬಂದು ನೋಡ್ರಿ. ಅದು ಏನು ಘಟನೆ ಅಂದ್ರಪ್ಪ, ಅಲ್ಲಿ ಸನ್ಸೆಟ್ ಆಗ್ತೈತಲ್ರಿ ಆಗುಂಬೆ ಒಳಗೆ. ಅದು ನಾವು ಫೋಟೋ ತಗೋಬೇಕಂತ ನಿಂತಿದ್ದೀವಿ ರೀ. ಅದೆಲ್ಲ ಸೀನ್ರಿ ಎಲ್ಲ ಹಿಂದಿಂದ ಕವರ್ ಆಗ್ತಿದಲ್ರಿ. ನಮ್ಮ ಅಣ್ಣ ಒಬ್ರಿಗೆ ಸುರೇಶ್ ಅಣ್ಣ ಅಂತೇಳಿ ಅವ್ರು ಫೋಟೋ ತೆಗಿಲಾಕತ್ತೀರಿ. ಅವ್ರು ಸ್ವಲ್ಪ ಹೈಟ್ ಕಡಿಮೆ ಇದ್ದಾರೆ. ಅವರಿಗೆ ಅದು ಹಿಂದಿನ ಸೀನ್ರಿ ಎಲ್ಲ ಬರಲಿಲ್ಲ ಅಂತೇಳಿ ಅಲ್ಲೊಂದು 4-5 ಪಿಲ್ಲರ್ದವಲ್ರಿ ಇಲ್ಲಿ ಸನ್ಸೆಟ್ ನೋಡುವಾಗ ಅದ್ರ ಮ್ಯಾಲೆ ನಿಂತು ಫೋಟೋ ತೆಗಿಲಿಕ್ಕತ್ತೀರಿ. ಒಂದು ಕಡೆ ಅವ್ರು ನಿಂತಿದ್ರು, ಇನ್ನೊಂದು ಕಡೆ ಮಂಕಿ ಇತ್ತು. ಅದನ್ನ ನೆನಪಾಯ್ತು. ಎಷ್ಟು ನಕ್ಕಿದೀವ್ರಿ ನಾವು ಅವಾಗ. ಅದು ಎಲ್ಲ ನೆನಪು ಬಂತು ನೋಡ್ರಿ ನಮಗೆ. ನನ್ನ ಮಗ ಅಂತೂ ಎಷ್ಟು ಖುಷಿಯಾಗಿ ನೋಡ್ತಿದ್ನಂದ್ರೆ ರೀ ಮಂಕಿಗಳನ್ನ. ಅವು ಎಷ್ಟು ಸಮೀಪದಿಂದ ಯಾವಾಗಲೂ ನೋಡಿದ್ದೇ ಇಲ್ರಿ. ಅವಂಗ ಅಷ್ಟು ಗಾಬರಿನೂ ಆಗಿತ್ತು, ಅವಂಗಷ್ಟು ಖುಷಿನೂ ಆಗಿತ್ತು. ಎಷ್ಟು ಸಮೀಪದಿಂದ ನೋಡಕತ್ತೀವಲ್ಲ ಅಂಥೇಳಿ. ಅವು ಭಾರಿ ಚಡಿತಿದ್ವು ರೀ ಮಂಕಿ. ಮತ್ತು ಏನೂ ಬಿಡ್ತಿದ್ದಿಲ್ರಿ ಅವು. ಬರೀ ಹಣ್ಣು ಅದು ಇದು ಎಲ್ಲ ಇಸ್ಕೊಂಡು ಹೊಂಟಿದ್ವು ರೀ. ಇವ್ರು ನಮ್ಮ ಮನೆಯವ್ರು ಕೊಡಬೇಡ ಅಂತ ಹೇಳಕತ್ತಿದ್ರಿ ಅವರಿಗೆ. ಆದರೂ ಬಂದು ನಾವು ಬಾಗ್ಲ ತೆಗಿದ್ರೊಳಗೆ ಬಂದು ನಿಂತಿದ್ದೀವಿ ರೀ. ನಮಗೆ ಜೀವ ಅದು ಅನ್ನಿಸಿ 2 ಬಾಳೆಹಣ್ಣು ಕೊಟ್ಟಿವ್ರಿ. ನೋಡ್ರಿ ಇಲ್ಲಿ ಹಂಗೆ ತೋರಿಸ್ತಾನೆ ಮಂಕನ. ಇನ್ನು ಏನಾಗಿದ್ವು ಅಂತ ಕಾಣ್ತೈತ್ರಿ ಮಂಕಿಗೆ. ನೋಡ್ರಿ ಹೆಂಗೆ ತೋರಿಸ್ಕೊತದ ನೋಡ್ರಿ. ಇದು ಎಲ್ಲಿದು ಒಂದು ಆ್ಯಪಲ್ ತೊಗೊಂಬಂದಿತ್ತರಿ, ತಿನ್ಕೋಂತ ಕೂತಿತ್ರಿ. ಇದು ಭಾಳ ಚಂದ ಅನ್ನಿಸ್ತು ನೋಡ್ರಿ. ಪ್ರಕೃತಿ ಎಷ್ಟು ಚಂದ ಅದಲ್ರಿ. ನನಗೆ ಕೆಲವೊಂದು ಸರಿ ಅನ್ನಿಸ್ತೈತೆ ರೀ ಮನುಷ್ಯನ್ಕಿನ ಮಂಗಗಳ ಶಾನೆ ಇರ್ತಾವಂತ್ರಿ. ಯಾಕಿದು ಹೇಳಕತ್ತೀನಂದ್ರೆ ರೀ, ನಾನು ಫಸ್ಟ್ ವಿಡಿಯೋ ಒಂದು ನಾನು ಯೂಟ್ಯೂಬ್ ಇದ್ರೊಳಗೆ ಅಪ್ಲೋಡ್ ಮಾಡಿದ್ದೆ ರೀ. ಅದ್ರೊಳಗೆ ಬಾದಾಮಿಗೆ ಹೋಗಿದ್ದೀವಿ ನಾವು ಅವಾಗ. ಅದು ಮಂಕಿ ಏನು ಮಾಡ್ತೀರಿ, ನಾವೊಂದು ನೀರಿನ ಬಾಟಲ್ ತೊಗೊಂಡಿದ್ದೆ ರೀ, ತಂಪು ನೀರು ಇರಲಿ ಅಂತೇಳಿ. ಅವು ಯಾವುದಕ್ಕೂ ಕಾಣಬಾರ್ದು ಅಂತೇಳಿ ದುಪ್ಪಟ್ಟದೊಳಗೆ ಮರಿ ಮಾಡಿ ಇಟ್ಕೊಂಡಿದ್ದೆ ರೀ. ಅದೆಷ್ಟು ಚಂದ ಹಾಕೊಂಡು ಕುಡಿತಿತ್ತು ಅಂದ್ರೆ ರೀ, ಅದು ತಂಪು ಆಗಬಾರ್ದು ಅಂತೇಳಿ ಇದು ಮಾಡ್ತಿತ್ತು ಏನೋ ಗೊತ್ತಿಲ್ಲ ರೀ. ಆ ಕಾದು ಪರಿಸಿ ಒಳಗೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡು ಕುಡಿತಿತ್ತು ರೀ. ಅದು ನೆನಪಾಯ್ತು ನನಗೆ. ಮನುಷ್ಯರ್ಕಿನ್ನ ಇವ ಶಾನೆ ಇರ್ತಾವ ಅಂತಲೂ ಅನ್ನಿಸ್ತು ನೋಡ್ರಿ ನನಗೆ. ಮತ್ತೊಂದು ಮಂಕಿ ಏನು ಮಾಡಕತ್ತಿತ್ತು ಗೊತ್ತೇನ್ರಿ, ಒಬ್ಬವ ಪೈನಾಪಲ್ ಮಾರವ ಕೂತಿದ್ದನ್ರಿ. ಅದು ನೋಡ್ಕೊಂತ ಕೂತಿತ್ತು. ಅವು ತಿಂತಾವೆಲ್ಲ ಗೊತ್ತಿಲ್ಲ ರೀ. ಇದು ಎಲ್ಲರ ಕೈಯಿಂದ ಹಣ್ಣೆಲ್ಲ ಎಸ್ಕೊತಿತ್ತು.
ಆದ್ರೆ ಅದನ್ನು ಮಾತ್ರ ನೋಡ್ಕೊಂತ ಕುಂತಿತ್ತು. ತಿಂತಾವೆಲ್ಲ ಗೊತ್ತಿಲ್ಲ ನನಗಂತರೂ. ಅದು ಖಾರ ಇರ್ತದ, ಉಪ್ಪು ಇರ್ತದ ಅಂತ ವಿಚಾರ ಮಾಡ್ತಿತ್ತು. ಏನೋ ಎಷ್ಟೋ ತನ ನೋಡ್ಕೊಂಡು ಕುಂತ ತೊಗೊತದ ಏನೋ ಅಂತ ನೋಡ್ಕೊಂತ ನಿಂತೇನೆ ನಾನು. ಅದು ತೊಗೊಳ್ಳೇ ಇಲ್ಲರಿ, ಭಾಳ ಹೋಗುತ್ತೆ ಹಾಗೆ ನೋಡ್ಕೊಂಡು ಕುಂತು. ನಮ್ಗೆ ಇದನ್ನೆಲ್ಲ ನೋಡೋಕೆ ಭಾಳ ಚಂದ ಅನ್ನಿಸ್ತಾರೆ. ನಮ್ಮ ಪಾಪುಗ್ರಿ ಭಾರಿ ಇಷ್ಟ ಆಯ್ತು ನೋಡ್ರಿ. ಶ್ರೀಹರಿಗೆ ಬಂದದಕ್ಕೂ ಎಲ್ಲ ಪ್ರಕೃತಿನೆಲ್ಲ ನೋಡಿದಂಗೆ ಆಯ್ತು. ಮತ್ತು ದೇವ್ರ ದರ್ಶನ ಆಯಿತು. ಇಷ್ಟ ಆಯ್ತು ನಮಗೆ. ಮನುಷ್ಯರ್ಕಿನ್ನ ಪ್ರಾಣಿಗಳು ನೋಡೋದೆ ಎಷ್ಟೋ ಇದು ಅನ್ನಿಸ್ತದ ನೋಡ್ರಿ ನಮಗಂತೂ. ಆಗುಂಬೆ ಒಳಗೆ ಸೀನ್ರಿ ಎಷ್ಟು ಮಸ್ತ್ ಇತ್ತಂದ್ರೆ ರೀ, ಒಟ್ಟು ಬರ್ಲಾಕೆ ಮನಸ್ಸಿರ್ಲಿಲ್ಲ ನೋಡ್ರಿ ನಮಗೆ. ಅಂತೂ ಇಂತೂ ರೀ ನಮ್ಮ ದೀಪಾವಳಿ ಅಂತೂ ಪ್ರವಾಸದಿಂದ ಮುಕ್ತಾಯ ಆಯ್ತು ರೀ. ಇದು ವಿಡಿಯೋ ಎಷ್ಟು ಫಾಸ್ಟ್ ಆಗ್ಯದಲ್ರಿ, ಎಷ್ಟು ಫಾಸ್ಟ್ ಹೋಗ್ಯದಲ್ರಿ, ಅಷ್ಟು ಫಾಸ್ಟಾಗಿ ನಮ್ಮ ಮನೆಯವರು ತಿರ್ಗಾಡ್ಸ್ಕೊಂಡು ಬಂದು ಮನೆ ಒಳಗೆ ಬಿಟ್ಟು ನೋಡ್ರಿ ನಮಗೆ. ಹೆಂಗೆ ಅನಿಸ್ತದೆ ನಿಮಗೆಲ್ಲ ಕಮೆಂಟ್ ಮಾಡಿರಿ. ನಿಮಗೂ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಕೊರಗಾಜ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾ ಬೇಡ್ಕೊತೀನಿ. ನಮಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಇದು ನಾನು ವಿಡಿಯೋ ಎಷ್ಟು ಇದು ನಾನು ಬರುತ್ತೋ ಅಷ್ಟು ಚೆನ್ನಾಗಿ ಮಾಡ್ಕೊಳಕ್ಕೆ ಇದು ಮಾಡ್ತೀನಿ. ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರಂದ್ರೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ಫ್ಯಾಮ್ಲಿ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಹಂಚ್ಕೋರಿ ಅಂತ ಹೇಳ್ತೀನಿ ರೀ. ನೋಡ್ರಿ ಎಷ್ಟು ಚಂದ ಅದ ರೀ ಪ್ರಕೃತಿ. ಇದನ್ನು ನೋಡ್ತಾನೆ ಮರೆತೇ ಹೋಗಿತ್ತು ನಮಗೆ ಊರಿಗೆ ಹೋಗ್ಬೇಕು ಅನ್ನೋದು ಮುಂದೆ. ಆದರೂ ನಾವು ಮುಗಿಸ್ಕೊಂಡು ಬರಬೇಕಾಗಿತ್ತಲ್ರಿ ಪ್ರವಾಸ. ನೋಡ್ರಿ ಎಷ್ಟು ಚಂದ ಅದ ರೀ, ಇಷ್ಟು ಮಂಜು. ಅದು ಇಷ್ಟು ಜೂಮ್ ಮಾಡಿ ನೋಡಿವಲ್ರಿ, ಅದೇ ನದಿ ಇತ್ತ ಏನು ಜರಿ ಇತ್ತ ಏನಿತ್ತ ನಮ್ಗೆ ಗೊತ್ತಾಗಲಿಲ್ಲ. ಬೆಳ್ಳಗೆ ಕಾಣ್ತಿತ್ತಲ್ರಿ ಅದು ರೀ. ನೋಡ್ರಿ ಎಷ್ಟು ಮಸ್ತ್ ಅದ ರೀ. ಆಯ್ತು ರೀ, ಇಷ್ಟೆಲ್ಲ ಅದ ನೋಡ್ರಿ ಆಗುಂಬೆ ಒಳಗೆ. ಅಷ್ಟೇ ಎಲ್ಲ ಥರ ನೋಡಿ ಫಾಸ್ಟಾಗಿ ಬಂದೀವ್ರಿ ನಾವು ಊರಿಗೆ. ಶನಿವಾರ ಮನೆ ಬಿಟ್ಟವರು ಸೋಮವಾರ ಬಂದಿವಿ ಅಂತ ಅನ್ನಿಸ್ತದೆ ರೀ ನಮಗೆ ಅವತ್ತು. ಆದರೂ ನಾವು ಹಿಂದೆಲ್ಲ ನೋಡ್ಕೊಂಡು ಬಂದಿದ್ದೀವಲ್ರಿ, ಅವೆಲ್ಲ ಜಾಗ ಇನ್ನೂ ಮರೆಯೋಕ್ಕೆ ಆಗೋಲ್ದಾಗಿತ್ತು ನಮಗೆ. ಹಾಗೆ ಎಲ್ಲ ಮತ್ತು ಮನೆಗೆಲ್ಲ ಬಂದು ಎಲ್ಲ ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಿತ್ತಲ್ರಿ, ಅದೆಲ್ಲ ತಯಾರಿ ಮಾಡ್ಕೊಳ್ಳಕತ್ತಿದ್ರು. ಹಾಗೆ ಎಲ್ಲ ನೋಡ್ಕೊತ ಬಂದೀವ್ರಿ. ಮಲೆನಾಡು ಅಂದ್ರೆ ಬೇರೆನೇ ಬಿಡ್ರಿ, ಅಷ್ಟು ಚಂದ ಹಸಿರಾಗಿರ್ತದ. ಅದನ್ನು ಕಣ್ಣಿಗೆ ನೋಡೋದೇ ಒಂಥರ ಹಬ್ಬ ಇದ್ದಂಗೆ ಬಿಡ್ರಿ ಆ ಕಡೆ ಮಲೆನಾಡು ಕಡೆ ಎಲ್ಲ. ನೀವು ದೀಪಾವಳಿಗೆ ಯಾವ್ಯಾವ ದೇವ್ರಿಗೆ ಹೋಗಿದ್ರಿ, ಯಾವ ಕ್ಷೇತ್ರಕ್ಕೆ ಹೋಗಿದ್ರಿ ಅಂಥೇಳಿ ನಮ್ಮ ಜೊತೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹಂಚ್ಕೋರಿ. ನಾವು ಕೇಳಿ ಖುಷಿ ಪಡ್ತೀವಂತ. ಎಷ್ಟು ಚಂದ ಅದ ನೋಡ್ರಿ ಆ ಕಡೆ ಎಲ್ಲ ಪ್ರಕೃತಿ. ಹಿಂಗೆ ಬರ್ಬರ್ಕು ಅಂತಾನೆ ರೀ ಮಳಿನೂ ಬರಾಕೈತ್ರಿ, ಜೋರು ಆಗಿಬಿಡ್ತೀರಿ ಒಮ್ಮೆದೊಮ್ಮೆ ರೀ. ಎಲ್ಲ ನೋಡಕ್ಕೆ ಸಿಗ್ತೀರಿ ನಮಗೆ, ಮಳೆ ಮೋಡ ನದಿ ಅಂತರು ಎಲ್ಲ ಥರ ನೋಡಿ ಸಂತೋಷವಾಗಿ ಬಂದೀವಿ ನೋಡ್ರಿ ನಾವು. ಅದ್ರಾಗಂತೂ ಸುಬ್ರಹ್ಮಣ್ಯನ ಆಶೀರ್ವಾದ, ಕುಕ್ಕೆ ಸುಬ್ರಹ್ಮಣ್ಯನ ಆಶೀರ್ವಾದ, ಕೊರಗಜ್ಜನ ಆಶೀರ್ವಾದ ಸಿಕ್ಕದಂತರು ಭಾಳ ಮನಸ್ಸಿಗೆ ನೆಮ್ಮದಿ ಅಂತೂ ಅನಿಸ್ಬಿಟ್ಟಿತ್ರಿ. ಮಂಕಿಗಳು ನೋಡಿ ಭಾಳ ಖುಷಿಯಾಗಿತ್ತು ನೋಡ್ರಿ ನಮಗೆ. ಆಯ್ತು ರೀ, ಈ ವಿಡಿಯೋನ ನಾ ಇಲ್ಲೇ ಮುಗಿಸ್ತೀನಿ ರೀ. ಯಾರು ಹೊಸಬ್ರಾದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಬಟನ್ ಒತ್ತಿರಿ. ಥ್ಯಾಂಕ್ ಯು ರೀ.